ಧರ್ಮ ಅಂದರೆ ಏನು, ಸೈನ್ಸ್ ಒಪ್ಕೊಳ್ಳುತ್ತಾ, ವೀರಶೈವ ಧರ್ಮ ಅಂದರೆ ಹೇಗೆ, ಇತ್ಯಾದಿ ಇತ್ಯಾದಿ. ಈ 3-4 ನನಗೆ ನೆನಪಿದೆ. ಆದರೆ ಪರಮಪೂಜ್ಯರ ಬಾಯಿಂದ ಬರ್ತಾ ಇದ್ದಂಥ ಮಾತುಗಳನ್ನು ನೋಡಿ ನನಗೆ ಆಶ್ಚರ್ಯ ಆಯಿತು. ಏಕೆಂದರೆ ಅಂಥ ವಿಚಾರಗಳು ನಾನು ಕರ್ನಾಟಕದ ಬೇರೆ ಬೇರೆ ಸ್ವಾಮೀಜಿಗಳ ಬಾಯಿಂದ ಕೇಳಿದ್ದು ನಾನು ನೋಡಿದ್ದ ಅಪರೂಪ. ನಿಮಗೆ ಆಶ್ಚರ್ಯ ಆಗಬಹುದು. ಅವರ ಕ್ಲಾರಿಟಿ ಆಫ್ ಥಾಟ್, ಸ್ಪಷ್ಟತೆ, ವಿಚಾರದಲ್ಲಿ ಸ್ಪಷ್ಟತೆ. ಅವ್ರಿಗೇನು ಬೇಜಾರಾಗುತ್ತೋ ಇವ್ರಿಗೇನು ಬೇಜಾರಾಗುತ್ತೋ, ಯಾವಾಗಲೂ ಸನ್ಯಾಸಿ ಸತ್ಯವನ್ನೇ ಮಾತಾಡಬೇಕು. ಎಲ್ಲರೂ ಕೂಡ, ಅದರಲ್ಲೂ ಕೂಡ ಸನ್ಯಾಸಿಗಳು. ಯಾಕೆಂದರೆ ಅವರಿಗೆ ಯಾರ ಹಂಗೂ ಇರಲ್ಲ. ಬೇರೆಯವರೆಲ್ಲ ಸ್ವಲ್ಪ ಹಂಗಿನಲ್ಲಿರ್ತಾರೆ, ಮೇಲಿನವರು, ನಮ್ಮ ಮೇಲೆ ಅಧಿಕಾರಿಗಳು, ಸಮಾಜ. ಸನ್ಯಾಸಿಗೆ ಆ ಹಂಗುಗಳೆಲ್ಲ ಏನಿಲ್ಲ. ಅವರ ಮಾತುಗಳು, ಸ್ಪಷ್ಟವಾಗಿ ಬರ್ತಾ ಇದ್ದಂಥ ವಿಚಾರಗಳು, ಇದೆಲ್ಲ ನೋಡಿ ಅರೆ ನನ್ನ ವಿಚಾರಗಳೇ ಇವರಲ್ಲೂ ಇದೆಯಲ್ಲ ಅಂತ ನನಗೆ ಬಹಳ ಖುಷಿ ಆಯಿತು. ಆವತ್ತೇ ನಾನು ಅಂದ್ಕೊಂಡೆ, ಕರ್ನಾಟಕದಲ್ಲಿ ನನಗೆ ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳ ಬಹಳ ಆತ್ಮೀಯ ಸಂಪರ್ಕ ಇತ್ತು. ಬಹುಶಃ ನಿಮ್ಮಲ್ಲಿ ಎಷ್ಟೋ ಜನ ಟಿ ವಿನಲ್ಲಿ ನೋಡಿರಬಹುದು. ಅವರು ತೀರಿಕೊಂಡಾಗ ಅವ್ರಿಗೆ ಅಗ್ನಿಸ್ಪರ್ಶ ಮಾಡಿದವನು ನಾನು. ಆ ಕಾರಣಕ್ಕೆ ಆವತ್ತು ನಾನು ಅಮೇರಿಕದಿಂದ ಬಂದೆ. ಅವರು ತೀರ್ಕೊಂಡಾಗ ಅಮೇರಿಕದಲ್ಲಿದ್ದೆ, ಅಲ್ಲಿಂದ ಬಂದೆ. ಸಿದ್ದೇಶ್ವರ ಶ್ರೀಗಳನ್ನು ಬಿಟ್ಟರೆ ಬೇರೆ ಯಾರ ಜೊತೆ ನನಗಷ್ಟು ಆತ್ಮೀಯತೆ ಏನೂ ಇರಲಿಲ್ಲ. ಅವರು ನನ್ನ ವಿಚಾರಗಳು, ಅವರ ವಿಚಾರಗಳು ಬಹಳಷ್ಟು ಹೊಂದ್ಕೊಳ್ತಿದ್ವು. ಇನ್ನೊಬ್ಬರು ಮಹಾತ್ಮರು ಸಿಕ್ಕಿದ್ರಲ್ಲ, ಇದೇ ರೀತಿಯ ವಿಚಾರಗಳನ್ನು ಇಟ್ಕೊಂಡವರು ಅಂತ ನನಗೆ ಬಹಳ ಖುಷಿ ಆಯಿತು. ಆದ್ದರಿಂದ ಆ ಅವಕಾಶವನ್ನು ಕಳ್ಕೊಳ್ಳೋಕೆ ಇಷ್ಟಪಡದೆ ನಾನು ಬರೋದಕ್ಕೆ ಒಪ್ಕೊಂಡೆ. ವೇದಿಕೆ ಮೇಲೆ ಬಹಳಷ್ಟು ಜನ ಮಾನ್ಯರಿದ್ದಾರೆ. ಒಬ್ಬೊಬ್ಬರ ಹೆಸರು ಹೇಳಬೇಕು ಅಂತ ನನಗೆ ಆಸೆ. ಆದರೆ ಸಮಯ ಆಗಿದೆ, ನೀವು ಬೈಕೋಬಾರದು ನನಗೆ ಅಂತ ಹೇಳಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗೌರವಾನ್ವಿತ ಗಣ್ಯ ಮಾನ್ಯರೇ, ಗೌರವಾನ್ವಿತ ತಾಯಂದಿರೇ, ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಪರಮ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಇಷ್ಟೇ ಹೇಳ್ತೇನೆ ನಾನು. ಶ್ರೀಗಳ ಬಗ್ಗೆ 2 ವರ್ಷದ ಹಿಂದೆ ಬಂದಾಗ ನಾನೊಂದು ವಾಕ್ಯ ಹೇಳಿದ್ದೆ, ಅದನ್ನು ಪುನರುಚ್ಚಾರ ಮಾಡ್ತೇನೆ. ಏಕೆಂದರೆ ಇವೆಲ್ಲ ನಮ್ಗೆ ಅರ್ಥವಾಗಲ್ಲ. ಪವಿತ್ರ ಸನ್ಯಾಸಿ, ಯೋಗ್ಯ ಸನ್ಯಾಸಿ, ಜ್ಞಾನಿ, ಸಮಾಜದ ಬಗ್ಗೆ ಕಾಳಜಿ ಇರೋರು, ಜೀವನದ ಪ್ರತಿ ಕ್ಷೇತ್ರವನ್ನು ಶ್ರೀಮಂತಗೊಳಿಸಬೇಕು ಅನ್ನೋ ತುಡಿತಾ ಇರೋರು, ಅದನ್ನೇ ಜೀವನದ ಗುರಿಯಾಗಿಸ್ಕೊಂಡವರು, ತಪಸ್ಸನ್ನಾಗಿಸ್ಕೊಂಡವರು. ಇಲ್ಲಿರೋ ಜನ ಎಲ್ಲ ಅರ್ಥ ಮಾಡಿಕೊಳ್ಳಿ. ರಾಜ್ಯಕ್ಕೆ ಒಬ್ಬರೋ ಇಬ್ಬರು ಸಿಗಬಹುದು ಅಷ್ಟೇ. ಒಂದು ರಾಜ್ಯಕ್ಕೆ ಒಬ್ಬರೋ ಇಬ್ಬರು ಸಿಗಬಹುದು. 2 ವರ್ಷದ ಹಿಂದೆ ಹೇಳಿದ್ದೆ ನಾನು, ಉತ್ತರ ಕರ್ನಾಟಕದಲ್ಲಿ ಒಂದು ಆಧ್ಯಾತ್ಮಿಕ ಹಿಮಾಲಯ ಇತ್ತು, ಕಳ್ಕೊಂಡ್ಬಿಟ್ವಿ ನಾವು. ದಕ್ಷಿಣ ಕರ್ನಾಟಕದಲ್ಲಿ ಒಂದು ಆಧ್ಯಾತ್ಮಿಕ ಹಿಮಾಲಯ ಇತ್ತು, ಕಳ್ಕೊಂಡ್ಬಿಟ್ವಿ ನಾವು. ಮಧ್ಯ ಕರ್ನಾಟಕದ ಹಿಮಾಲಯವನ್ನು ಕಳ್ಕೊಂಡ್ರೆ ನಮ್ಗಿಂತಲೂ ದಡ್ಡ್ರು ಯಾರು? ಇಲ್ಲಿ ಕುಳಿತಿರುವ ನಿಮ್ಮ ಎಲ್ಲರ ಕರ್ತವ್ಯ, ಪ್ರತಿಯೊಬ್ಬರ ಕರ್ತವ್ಯ, ಶ್ರೀಗಳ ಆಸೆ ಆಕಾಂಕ್ಷೆಗಳು ಅವುಗಳೆಲ್ಲ ನೆರವೇರುವುದಕ್ಕೆ ನಿಮ್ಮ ಕೈಲಾದಷ್ಟು ಪ್ರಯತ್ನ ಪಟ್ಟು, ಅವರ ಆರೋಗ್ಯ ಇರೋದೇ ಅಲ್ಲಿ. ಅವರ ಆರೋಗ್ಯ ಇರೋದು ಆ 40 ಕೆರೆಗಳು ತುಂಬಿದೆ, ಇನ್ನು 40 ಕೆರೆ ಯಾವಾಗ ತುಂಬಿಸೋಣ? 1000 ಎಕರೆ ನೀರಾವರಿ ಆಗಿದೆ, ಇನ್ನೊಂದು 1000 ಎಕರೆ ನೀರಾವರಿ ಯಾವಾಗ ಮಾಡಿಸೋಣ? 50,000 ಜನ ವಿದ್ಯಾರ್ಥಿಗಳಾದರೂ ಇನ್ನೊಂದು 20,000 ಜನ ವಿದ್ಯಾರ್ಥಿಗಳನ್ನ ಯಾವಾಗ ಮಾಡೋಣ? ಅದೇ ಅವರ ಜೀವ ಇರೋದೇ ಅದರಲ್ಲಿ, ಅವರ ಉತ್ಸಾಹ ಇರೋದಲ್ಲಿ, ಅವರ ಗುರಿ ಇರೋದಲ್ಲಿ, ಅವರ ಜೀವನದ ಸಾರ್ಥಕತೆ ಇರೋದಲ್ಲಿ. ಈ ಕಾರ್ಯಕ್ಕೆ ಇಲ್ಲಿ ಕುಳಿತಿರ್ತಕ್ಕಂಥ ನೀವೆಲ್ಲ 11 ಗಂಟೆವರೆಗೂ ಕಾರ್ಯಕ್ರಮದಲ್ಲಿ ಕುಳಿತುಕೊಂಡಿದ್ದೀರಲ್ಲ, ಅದರ ಅರ್ಥ ನೀವು ಬಹಳ ಶ್ರದ್ಧಾವಂತರಿದ್ದೀರಿ, ಪರಮ ಪೂಜ್ಯರ ಮಾತಿಗೆ ಬೆಲೆ ಕೊಟ್ಟು ಬೇಕಾದ್ರೆ ಶಿವರಾತ್ರಿ ಮಾಡೋಕೆ ತಯಾರಿದ್ದೀರಿ ಅಂತ ಅರ್ಥ. ಕೂತ್ಕೊಂಡಿದ್ದೀರಿ ಹೌದು, ಆದರೆ ಅವರ ಕಾರ್ಯ ಯೋಜನೆಗಳನ್ನು ಪೂರ್ತಿಗೊಳಿಸೋದರಲ್ಲಿ ಪ್ರತಿಯೊಬ್ಬರೂ ತಮ್ಮ ಅಳಲು ಸೇವೆಯನ್ನು ಮಾಡಬೇಕು ಅನ್ನೋ ಬದ್ಧತೆಯನ್ನು ಇವತ್ತೇ ಇಲ್ಲೇ ಒಂದು ಪ್ರತಿಜ್ಞಾ ರೀತಿಯಲ್ಲಿ ಮಾಡ್ಕೋಬೇಕು. ಇನ್ನು ವಿಷಯಕ್ಕೆ ಬರ್ತೇನೆ. ಅದ್ಭುತವಾದ ವಿಷಯ. ಶಿಕ್ಷಣ ಮಂತ್ರಿಗಳು ಇರಬೇಕಾಗಿತ್ತು, ಆದರೆ ಸಾಮಾನ್ಯವಾಗಿ ಮಂತ್ರಿಗಳು ಹಾಗೇನೆ, ಲೇಟಾಗಿ ಬರೋದು, ಬೇಗ ಹೋಗೋದು. ಇದು ಅವರ ಪರಿಪಾಠ. ಹಾಗಿದ್ರೇನೆ ಅವರನ್ನು ಮಂತ್ರಿಗಳು ಅಂತ ಕರೆಯೋದು. ನಮ್ಮ ಪ್ರೀತಿಯ ರವಿಕುಮಾರ್ ನಾಳೆ ಏನಾದರೂ ಮಿನಿಸ್ಟರ್ ಆದರೆ ನೀವು ಆ ರೀತಿ ಆಗೋದು ಬೇಡ. ಇವತ್ತು ಇಡೀ ದೇಶಕ್ಕೆ ಬೇಕಾಗಿರ್ತಕ್ಕಂಥ ಬಹಳ ಮುಖ್ಯವಾದ ವಿಷಯ, ಇವತ್ತಿನ ನಮ್ಮ ಶಿಕ್ಷಣ ಸರಿ ಇದೆಯೋ? ಮನುಷ್ಯನನ್ನ
ಪ್ರಬಲನನ್ನಾಗಿಸ್ತಾ ಇದೆಯೋ ದುರ್ಬಲನನ್ನಾಗಿಸ್ತಾ ಇದೆಯೋ? ನನ್ನ ಮಟ್ಟಿಗೆ ಹೇಳಬೇಕು ಅಂದ್ರೆ ಇವತ್ತಿನ ಶಿಕ್ಷಣ ಇಲಾಖೆ ಹುಲಿಯಂತೆ ಹುಟ್ಟುವ ನಮ್ಮ ದೇಶದ ಮಕ್ಕಳನ್ನ ಇಲಿಗಳನ್ನಾಗಿಸುವುದರಲ್ಲಿ ಅದ್ಭುತವಾದ ಯಶಸ್ಸನ್ನು ಕಂಡಿದೆ. ಹುಟ್ಟುತ್ತಾ ಹುಲಿಗಳು, ಆದರೆ ನಮ್ಮ ಶಿಕ್ಷಣ ಇಲಾಖೆ ಅವರ ತಲೆಯಲ್ಲಿ ಸಂಪೂರ್ಣವಾಗಿ ನೆಗೆಟಿವಿಟಿ ತುಂಬಿ ಅವರ ಆತ್ಮವಿಶ್ವಾಸ, ಕಾನ್ಫಿಡೆನ್ಸ್ ಲೆವೆಲ್ ಸಂಪೂರ್ಣವಾಗಿ ಹಾಳು ಮಾಡಿ ಅವರ ಟೆಕ್ಸ್ಟ್ ಬುಕ್ಗಳಲ್ಲಿ ಮರುಭೂಮಿಗಳನ್ನು ತುಂಬಿ ಜೀವವಿಲ್ಲದ ವಿಚಾರಗಳನ್ನು ತುಂಬಿ ಯಾವುದರ ಬಗ್ಗೆ ನಾವು ತಿಳಿಯಲೇಬಾರದು ಅದನ್ನೇ ಹೇಳಿ, ಯಾವುದನ್ನು ತಿಳಿಯುವುದರಿಂದ ಹುಡುಗ ಶಕ್ತಿವಂತನಾಗ್ತಾನೋ, ಅವನ ಕಾನ್ಫಿಡೆನ್ಸ್ ಲೆವೆಲ್ ಏರುತ್ತೋ ಅದನ್ನೆಲ್ಲ ಮುಚ್ಚಿಟ್ಟು ಅತ್ಯಂತ ಅವಿವೇಕಿ ಕಾರ್ಯಕ್ರಮ ಒಂದೇನಾದರೂ ಇದ್ರೆ ಇವತ್ತು ನಮ್ಮ ದೇಶದಲ್ಲಿ ಅದು ಇಂದಿನ ಶಿಕ್ಷಣ ಪದ್ಧತಿ. ಅತ್ಯಂತ ಅವಿವೇಕಿಗಳಿಂದ ಕೂಡಿರ್ತಕ್ಕಂಥ ಇಲಾಖೆ. ಮಾನ್ಯ ಕುಲಪತಿಗಳು ಬೇಜಾರು ಮಾಡ್ಕೋಬಾರದು, ನಿಮ್ದು ಹೈಯರ್ ಎಜುಕೇಶನ್, ನಾನು ರೆಫರ್ ಮಾಡ್ತಾ ಇರೋದು ಪ್ರೈಮರಿ ಎಜುಕೇಶನ್. ನಮ್ಮ ಶಿಕಾಗೋ ವಿಜ್ಞಾನಿಗಳು ಇಲ್ಲಿದ್ದಾರೆ, ಬಹುಶಃ ಅವ್ರಿಗೂ ಅನುಭವಕ್ಕೆ ಬಂದಿರಬೇಕು. ನಾನು 13 ಸಲ ಅಮೆರಿಕಕ್ಕೆ ಬಂದಿದ್ದೇನೆ. ಶಿಕಾಗೋ ಹಿಂದೂ ಟೆಂಪಲ್ನಲ್ಲಿ ನಂದು 4-5 ಉಪನ್ಯಾಸ ಆಗಿದೆ. ನಮ್ಮ ಭಾರತಿ ರೆಡ್ಡಿ ಗೋರಿಬಿಂದೂರ್ನವರು, ಭಾರತಿ ನಿರ್ಮಲಾ ರೆಡ್ಡಿ ಗೋರಿಬಿಂದೂರ್ನವರು ನನಗೆ ಬಹಳ ಆತ್ಮೀಯರು, ಮತ್ತೆ ಆರ್ಯ ಸಮಾಜದವರು, ಅವರೆಲ್ಲ ಶಿಕಾಗೋದಲ್ಲಿ ಉಪನ್ಯಾಸಗಳನ್ನು ಏರ್ಪಾಡು ಮಾಡಿದ್ದಾರೆ. ಅಮೆರಿಕದ ಯಾವುದೇ ಶಾಲೆಗೆ ನೀವು ಹೋಗಿ ನೋಡಿ, ಅಲ್ಲಿ 10 ಜನ ಟಾಪರ್ಸ್ ಅಲ್ಲಿ 6ರಿಂದ 7 ಜನ ಟಾಪರ್ಸು ಭಾರತೀಯ ವಿದ್ಯಾರ್ಥಿಗಳು. ಮಾನ್ಯರು ಹೋಗ್ತಾರೆ ಅಂತ ಕಾಣುತ್ತೆ. ಮೊದಲನೇ ಸಲ ನಾನು ಅಮೆರಿಕಕ್ಕೆ ಹೋದಾಗ ನನ್ನ ಪಕ್ಕದಲ್ಲಿ ಒಬ್ಬಳು ಆಫ್ರಿಕನ್ ಅಮೆರಿಕನ್ ಲೇಡಿ ಬಂದು ಕೂತ್ಲ, ಅಂದ್ರೆ ನೀಗ್ರೋಗಳು. ಇಲ್ಲಿ ನಾವು ನೀಗ್ರೋ ಅನ್ಬೋದು, ಆ ಊರಲ್ಲಿ ಅನ್ನೋ ಹಾಗಿಲ್ಲ. ಆಕೆ ನನಗೊಂದು ವಿಷಯ ಹೇಳಿದ್ಲು, ಕೂತಿರೋ ಎಲ್ಲರೂ ಕೇಳಿಸ್ಕೊಳ್ಳಿ, ವಿಶೇಷವಾಗಿ ತಂದೆ ತಾಯಿ ಕೇಳಿಸ್ಕೊಳ್ಳಿ. ಏನು ಹೇಳಿದ್ಲು ಅಂದ್ರೆ, ನಾನು ನ್ಯೂಯಾರ್ಕಲ್ಲಿ 20 ವರ್ಷಗಳಿಂದ ಸೈನ್ಸು ಮ್ಯಾಥಮೆಟಿಕ್ಸ್ ಪಾಠ ಮಾಡ್ತಾ ಇದ್ದೇನೆ. ಒಂದು ಒಳ್ಳೆ ಹೈಸ್ಕೂಲ್ನಲ್ಲಿ 9ನೇ ಕ್ಲಾಸು, 10ನೇ ಕ್ಲಾಸು, 11th ಗ್ರೇಡ್, 12th ಗ್ರೇಡ್, ಈ 4 ಕ್ಲಾಸ್ಗಳಿಗೆ ಸೈನ್ಸು ಮ್ಯಾಥಮೆಟಿಕ್ಸ್ ಪಾಠ ಮಾಡ್ತಾ ಇದ್ದೇನೆ 20 ವರ್ಷಗಳಿಂದ. ನಾನು ಪ್ರತಿ ಸಲ ಟಾಪರ್ಸ್ 10 ಜನ ಟಾಪರ್ಸ್ ಲಿಸ್ಟ್ ನಾನು ತಯಾರು ಮಾಡಿದ್ರೆ ಅದು 9th ಗ್ರೇಡ್ ಇರಲಿ, 10th ಗ್ರೇಡ್ ಇರಲಿ, 11th ಗ್ರೇಡ್ ಇರಲಿ, 12th ಗ್ರೇಡ್ ಇರಲಿ, ಸೈನ್ಸ್ ಇರಲಿ, ಮ್ಯಾಥಮೆಟಿಕ್ಸ್ ಇರಲಿ, 10 ಜನರಲ್ಲಿ ನ್ಯೂಯಾರ್ಕ್ ನಗರದಲ್ಲಿ 8 ಜನ ಟಾಪರ್ಸ್ ನಿಮ್ಮ ಇಂಡಿಯನ್ ಬಾಯ್ಸ್ ಅಂಡ್ ಇಂಡಿಯನ್ ಗರ್ಲ್ಸ್ ಇರ್ತಾರಲ್ಲ, ಏನ್ ಸಮಾಚಾರ? ನನ್ಗನ್ಸುತ್ತೆ ಸ್ವಾಮೀಜಿ, ಸೈನ್ಸು ಮ್ಯಾಥಮೆಟಿಕ್ಸು ನಿಮ್ಮ ಇಂಡಿಯನ್ಸ್ಗೆ ಏನೋ ಸ್ಪೆಷಲ್ ಮೆಥಡ್ಸ್ ಗೊತ್ತಿದೆ ಅಂತ ಕಾಣುತ್ತೆ ಟೀಚ್ ಮಾಡೋದು. ಬೇರೆ ಯಾವ ದೇಶದವರೆಗೂ ಗೊತ್ತಿಲ್ಲ, ನಿಮಗೆ ಮಾತ್ರ ಗೊತ್ತಿದೆ. ಅದನ್ನು ಯೂಸ್ ಮಾಡಿಕೊಂಡು ತಮ್ಮ ಮಕ್ಕಳನ್ನ ಅದ್ಭುತವಾಗಿ ಟ್ರೈನ್ ಅಪ್ ಮಾಡ್ತಾರೆ ಮನೆಯಲ್ಲಿ. ಅವ್ರು ಇಲ್ಲಿ ಬಂದ್ಬಿಟ್ಟು ಚೆನ್ನಾಗಿ ಫೇರ್ ಮಾಡ್ತಾರೆ. ದೇ ಫೇರ್ ವೆರಿ ವೆಲ್, ಆಸ್ ಅ ರಿಸಲ್ಟ್ ಆಫ್ ವಿಚ್ ದೇ ಆಲ್ವೇಸ್ ಟಾಪ್ ದಿ ಲಿಸ್ಟ್. ಇಸ್ ಇಟ್ ಸೊ? ಆಮ್ ಐ ರೈಟ್? ಅದೇ ಕಾರಣನಾ ಅಂತ ಆಕೆ ಕೇಳಿದ್ರು. ನಾನು ಹೇಳಿದೆ, ಮೇಡಮ್ ಅದು ಕಾರಣ ಅಲ್ಲ. ನಮ್ಮ ಪೇರೆಂಟ್ಸ್ಗೆ ಸ್ಪೆಷಲ್ ಮೆಥಡ್ಸ್ ಗೊತ್ತಿಲ್ಲ, ಯಾವ ಮೆಥಡ್ಸ್ ಗೊತ್ತಿಲ್ಲ ಅವ್ರಿಗೆ. ಅದು ಯಾಕೆ ಭಾರತೀಯ ವಿದ್ಯಾರ್ಥಿಗಳು 10 ಜನ ಟಾಪರ್ಸ್ ಅಲ್ಲಿ 8 ಜನ ಟಾಪರ್ಸ್ ಯಾಕೆ ಇರ್ತಾರೆ ಅಂದ್ರೆ, ಇಟ್ ಈಸ್ ಇನ್ ದಿ ಬ್ಲಡ್ ಆಫ್ ಎವ್ರಿ ಇಂಡಿಯನ್ ಬಾಯ್, ಎವ್ರಿ ಇಂಡಿಯನ್ ಗರ್ಲ್, ದಟ್ ಈಸ್ ದಿ ಮೋಸ್ಟ್ ಇಂಟೆಲಿಜೆಂಟ್ ಫೆಲೋ ಇನ್ ದಿ ವರ್ಲ್ಡ್. ಭಾರತೀಯ ಹುಡುಗ ಹುಡುಗಿಯ ರಕ್ತದಲ್ಲೇ ಇದೆ ಜಗತ್ತಿನಲ್ಲೇ ಅತ್ಯಂತ ಬುದ್ಧಿವಂತ ಹುಡುಗ, ಬುದ್ಧಿವಂತ ಹುಡುಗಿ ಅವನೇ, ಅವಳೇ. ಅರ್ಥವಾಗ್ತಾ ಇಲ್ವ ನಿಮಗೆ? ಮತ್ತೆ ಯಾವ್ದಾವುದಕ್ಕೂ ಶಿಳ್ಳೆ ಹೊಡಿತೀರಿ, ಕ್ಲಾಪ್ ಹೊಡಿತೀರಿ, ಇದಕ್ಕೆ ಸುಮ್ಮನೆ ಇದಿರಲ್ಲ. ಯಾರಾದರೂ ಸಿನಿಮಾದವ್ರು ಬಂದ್ರೆ ಸೂರ್ ಕಿತ್ಕೊಂಡು ಹೋಗೋ ಹಾಗೆ ಹೊಡಿತೀರಿ. ಇಂತಹ ವಿಷಯಗಳು ತಲೆಗೆ ಹೋಗಲ್ವಾ? ಈ ಜಗತ್ತಿನಲ್ಲೇ ಅತ್ಯಂತ ಬುದ್ಧಿವಂತ ಜನಾಂಗ ಭಾರತೀಯ. ಆದ್ದರಿಂದ ಅಮೆರಿಕ ದೇಶದಲ್ಲಿ ಇಂಗ್ಲೆಂಡಿನ ಹುಡುಗರಿದ್ದಾರೆ, ಜರ್ಮನಿಯ ಹುಡುಗರಿದ್ದಾರೆ, ಇಟಲಿ ಹುಡುಗರಿದ್ದಾರೆ, ಜಪಾನ್ ಹುಡುಗರು, ಚೈನಾ ಹುಡುಗರು, ಪ್ರಪಂಚದ ಎಲ್ಲಾ ದೇಶದ ಜನರು ಅಮೆರಿಕದಲ್ಲಿದ್ದಾರೆ. ಅವರನ್ನೆಲ್ಲ ಮೂಲೆಗೆ ಬಿಸಾಕಿ ಭಾರತೀಯ ವಿದ್ಯಾರ್ಥಿಗಳು ಟಾಪರ್ಸ್, ಫಸ್ಟ್ ರ್ಯಾಂಕ್, ಸೆಕೆಂಡ್ ರ್ಯಾಂಕ್, 8 ರ್ಯಾಂಕ್ ಅವರೇ ತಗೊಳ್ತಾ ಇದ್ದಾರಲ್ಲ, ಇದರರ್ಥ ಏನು? ಅದು ಬಿಡಿ, ನಮ್ಮ ಮಾತೃಭಾಷೆ ಇಂಗ್ಲಿಷ್ ಅಲ್ಲ. ಕಳೆದ 35 ವರ್ಷಗಳಿಂದ ಬಿ ಸ್ಪೆಲ್ಲಿಂಗ್ ಕಾಂಟೆಸ್ಟ್ ಅಲ್ಲಿ ಯಾವಾಗಲೂ ಫಸ್ಟ್ ಪ್ಲೇಸ್ ತಗೊಳ್ಳೋದು ಇಂಡಿಯನ್ಸ್. ನಮ್ಮ ಮಾತೃಭಾಷೆ ಅಲ್ಲ ಇಂಗ್ಲಿಷು. ಅಲ್ಲಿ ಇಂಗ್ಲೆಂಡ್ನವರಿದ್ದಾರೆ, ಅವ್ರ ಮಾತೃಭಾಷೆ ಇಂಗ್ಲಿಷ್. ಕೆನಡಿಯನ್ಸ್, ಸಿಂಗಪೂರಿಯನ್ಸ್, ಫಿಲಿಪೀನ್ಸ್, ಸೌತ್ ಆಫ್ರಿಕನ್ಸ್, ಅಮೆರಿಕನ್ಸ್ ದೆಮ್ಸೆಲ್ಸ್, ಇವರೆಲ್ಲರೂ ಇಂಗ್ಲಿಷ್ ಮಾತೃಭಾಷೆ. ಆದ್ರೆ ಸ್ಪೆಲ್ಲಿಂಗ್ ನಲ್ಲಿ ಭಾರತೀಯ ವಿದ್ಯಾರ್ಥಿಗಳ ಮುಂದೆ ಅವರು ಕೊಚ್ಕೊಂಡು ಹೋಗ್ತಾ ಇದಾರಲ್ಲ, ಇದೊಂದು ಸಾಲದ? ನಮ್ಮ DNA ಯಾವುದು? ನಮ್ಮ DNA ಹೇಗಿದೆ? ಅಲ್ಲಿರೋ ಅಮೆರಿಕದ ಮಕ್ಕಳು ಯಾರು? ಇಲ್ಲಿ ಕುಳಿತಿದ್ರಲ್ಲ ನೀವು, ನಿಮ್ಮ ತಮ್ಮನ ಮಗ, ಅಕ್ಕನ ಮಗ, ತಂಗಿ ಮಗ, ದೊಡ್ಡಪ್ಪನ ಮಗಳ ಮಗ, ಚಿಕ್ಕಪ್ಪನ ಮಗನ ಮಗ, ಇವರೇ ಇರೋದು ಅಮೆರಿಕದಲ್ಲಿ. ಅವರ DNA, ನಮ್ಮ ದೇಶದ ಮಕ್ಕಳ DNA ಬೇರೆ ಬೇರೆ ಇದೆಯಾ?
ಅಮೆರಿಕಾದಲ್ಲಿ ಇಂಗ್ಲೆಂಡ್, ಜರ್ಮನಿ, ಇಟಲಿ, ಫ್ರಾನ್ಸ್ ಎಟ್ಸೆಟ್ರಾ ಎಟ್ಸೆಟ್ರಾ ಆ ಮಕ್ಕಳನ್ನೇ ಮೂಲೆಗೆ ಬಿಸಾಕಿರ್ತಕ್ಕಂಥ ಜನರಿಗೆ ನಮ್ಮ ದೇಶದಲ್ಲಿ ಮಕ್ಕಳಿಗೆ ಒಂದು ಪುಟ್ಟ ಮ್ಯಾಥಮೆಟಿಕ್ಸ್ ಅರ್ಥ ಆಗಲ್ಲ, ಒಂದು ಪುಟ್ಟ ಸೈನ್ಸ್ ಅರ್ಥವಾಗಲ್ಲ, ಇಂಗ್ಲಿಷ್ ಅರ್ಥವಾಗಲ್ಲ ಅಂದ್ರೆ ಏನರ್ಥ? ಅರ್ಥ ಇಷ್ಟೇ, ಹೇಳಿಕೊಡುವ ಮೇಷ್ಟ್ರು ಸರಿ ಇಲ್ಲ. ಅವರಿಗೆ ಟೆಕ್ಸ್ಟ್ ಬುಕ್ ನಲ್ಲಿ ಹಾಕಿರೋ ಸಿಲೆಬಸ್ಗೆ ಜೀವ ಇಲ್ಲ. ಆ ಸಿಲೆಬಸ್ ಒಣ, ಅನ್ಇನ್ಸ್ಪೈರಿಂಗ್, ಸ್ಫೂರ್ತಿಯುತವಾಗಿಲ್ಲ. ಅದನ್ನು ಓದಿದರೆ ವೈರಾಗ್ಯ ಬಂದು ಸ್ವಾಮಿಗಳಾಗ್ಬಿಡ್ತಾರೆ ವಿದ್ಯಾರ್ಥಿಗಳು. ಅದು ಆಗಲ್ಲ. ಸಾಕಪ್ಪ, ಸ್ಕೂಲ್ ಡ್ರಾಪ್ ಔಟ್, ಇಷ್ಟು ಜನ ಸ್ಕೂಲ್ ಡ್ರಾಪ್ ಔಟ್, ಅಷ್ಟು ಜನ ಸ್ಕೂಲ್ ಡ್ರಾಪ್ ಔಟ್. ಈ ತಲೆ ಇಲ್ಲದ ಸರ್ಕಾರ ಹೇಳೋದೇನು ಅಂದ್ರೆ, ಸ್ಕೂಲ್ ಡ್ರಾಪ್ ಔಟ್ ಯಾಕೆ ಆಗ್ತಾರೆ ಅಂತಂದ್ರೆ ಬಡವರಿದ್ದಾರೆ ಅವರು ಅಂತ. ಹೋಗಿಲ್ಲಾದ್ರೂ ದುಡಿದು ಒಂದಷ್ಟು ದುಡ್ಡು ಮಾಡ್ಕೊಂಡ್ ಬರ್ತಾರೆ. ಅವ್ರ ಅಪ್ಪ ಅಮ್ಮ ಅವರನ್ನ ದುಡ್ಡಿಗೆ, ಅಪ್ಪ ಅಮ್ಮ ತಾಯಿ ಮದುವೆ ಸೀರೆ ಮಾರಿ, ಬಂಗಾರ ಮಾರಿ ಮಕ್ಕಳನ್ನು ಓದಿಸ್ತಾ ಇರೋ ಎಕ್ಸಾಂಪಲ್ ಸಾವಿರ ಇದೆ. ತಂದೆ ತಾಯಿ ನಮ್ಗೆ ತಿನ್ನೋದಕ್ಕಿಲ್ಲ, ಓದಬೇಕಾದ ಕಾಲದಲ್ಲಿ ಮಕ್ಕಳು ಹೋಗಿ ಅಲ್ಲೆಲ್ಲಾದ್ರೂ ದುಡ್ಕೊಂಡು ಬಂತಿಲ್ಲ ಅಂತ ನಮ್ಮ ದೇಶದ ಯಾವ ತಂದೆ ತಾಯಿಯನ್ನು ಬಯಸಲ್ಲ. ಮಕ್ಕಳು ಯಾಕೆ ಡ್ರಾಪ್ ಔಟ್ ಆಗ್ತಾ ಇದ್ದಾರೆ ಅಂದ್ರೆ, ಕ್ಲಾಸ್ ರೂಮ್ ನಲ್ಲಿ ಮಾಡ್ತಾ ಇರೋ ಪಾಠ ಅವ್ರಿಗೆ ಅರ್ಥವಾಗ್ತಾ ಇಲ್ಲ. ಅಲ್ಲಿ ಕೂತ್ಕೊಂಡು ಏನ್ ಮಾಡ್ತಾರೆ ಅವರು? ಪಾಠ ಯಾಕೆ ಅರ್ಥವಾಗ್ತಾ ಇಲ್ಲ? ಈ ಡಿ.ಎಡ್ ಅನ್ನೋ ಡೆಡ್, ಬಿ.ಎಡ್ ಅನ್ನೋ ಬೆಡ್, ಅಲ್ಲಿ ಏನ್ ಟ್ರೈನಿಂಗ್ ಕೊಡ್ತಾ ಇದೆಯೋ ದೇವರಿಗೆ ಗೊತ್ತು. ಇದನ್ನೆಲ್ಲ ಹೇಳೋರು ಕೇಳೋರು ಈ ದೇಶದಲ್ಲಿ ಗತಿನೇ ಇಲ್ಲ. ಕಳೆದ 150 ವರ್ಷಗಳಿಂದ ಈ ಶನಿ, ಇಂಡಿಯನ್ ಎಜುಕೇಶನ್ ಸಿಸ್ಟಮ್ ಅನ್ನೋ ಶನಿ ಈ ದೇಶವನ್ನು ಕಿತ್ತು ತಿಂತಾ ಇದೆ. ಪಾಕಿಸ್ತಾನ ನಮ್ಮ ಶತ್ರು ಅಲ್ಲ, ಪಾಪ ಏನ್ ಮಾಡ್ತಾರೆ ಅವರು? ತಿನ್ನೋದಕ್ಕೆ ಗತಿ ಇಲ್ಲ ಅವರಿಗೆ. ಚೈನಾ ನಮ್ಮ ಶತ್ರು ಅಲ್ಲ. ಈ ಸಾರ್ವಜನಿಕ ವೇದಿಕೆಯಿಂದ ಹೇಳ್ತೇನೆ, ನಮ್ಮ ದೇಶದ ಶತ್ರುಗಳು ಈ ದೇಶದಲ್ಲಿ ಮಕ್ಕಳಿದಾರಲ್ಲ, ಇವರಿಗೆ ಪಾಠ ಮಾಡ್ತಾ ಇರ್ತಕ್ಕಂಥ ಟೀಚರ್ಸ್, ಇವರ ಎಜುಕೇಶನ್ ಸಿಸ್ಟಮ್ ಮತ್ತು ಇವರನ್ನು ಹೆತ್ತ ತಂದೆ ತಾಯಂದಿರು, ಇವರು ಕೂಡ ದೇಶದ ಶತ್ರುಗಳೇ. ಯಾಕೆ? ಮಕ್ಕಳನ್ನು ಬೆಳೆಸೋದೇ ಹಾಗೆ, ಒಂದು ನಯಾ ಪೈಸೆ ಗೊತ್ತಿಲ್ಲ ಅವ್ರಿಗೆ. ಮಕ್ಕಳು ಮನೆಯಲ್ಲಿದ್ದಾಗ ತಂದೆ ತಾಯಿ ಯದ್ವಾ ತದ್ವಾ ಬದುಕಬಾರ್ದು. ಮಕ್ಕಳ ಮುಂದೆ ಏನೇನೋ ಮಾತಾಡಬಾರ್ದು, ಮಕ್ಕಳ ಮುಂದೆ ಏನೇನೋ ವಾತಾವರಣ ಸೃಷ್ಟಿಸಬಾರ್ದು. ಮಕ್ಕಳು ಡಿಸ್ಕರೇಜ್ ಆಗೋ ಹಾಗೆ ಅವರ ಮೊರೇಲ್ ಅನ್ನೋದಿರುತ್ತೆ ಒಳಗಡೆ, ಒಂದು ಆತ್ಮಸ್ಥೈರ್ಯ ಅದು ಕುಗ್ಗುವ ಹಾಗೆ ಯಾವ ಘಟನೆಯನ್ನು ಮಕ್ಕಳ ಮುಂದೆ ಹೇಳ್ಕೊಳ್ಬಾರ್ದು. ಗಮನ ಕೊಡಬೇಕು, ಮಕ್ಕಳ ಕಡೆಗೆ ಪೂರ್ತಿ ಗಮನ ಕೊಡಬೇಕು. ಇದನ್ನೆಲ್ಲ ಯೂಟ್ಯೂಬ್ನಲ್ಲಿ ನಾನು ಹಾಕಿ 20 ವರ್ಷ ಆಯಿತು. 2007ರಲ್ಲಿ ಹಾಕಿದೆ ಇದನ್ನು. ಮಕ್ಕಳನ್ನು ಬೆಳೆಸೋದೇ ಹಾಗೆ. FM ರೇಡಿಯೋದಲ್ಲಿ 10 ಉಪನ್ಯಾಸ ಮಾಡಿದೆ, ಬೆಂಗಳೂರಿನ FM ರೇಡಿಯೋದಲ್ಲಿ. ಮೊದಲನೇದಾಗಿ 9 ತಿಂಗಳು ಗರ್ಭಿಣಿಯಾಗಿದ್ದಾಗಲೇ ಅವಳು ಲೆಕ್ಕ ಪಕ್ಕ ಇಟ್ಕೊಂಡು ಬದುಕಬೇಕು, ಯದ್ವಾ ತದ್ವಾ ಬದುಕೋದಲ್ಲ. ಹುಟ್ಟಿದ ಮಗು 20 ವರ್ಷ 19 ವರ್ಷ ವಯಸ್ಸಾಗೋವರೆಗೆ ಕಣ್ಣಲ್ಲಿ ಎಣ್ಣೆ ಹಾಕೊಂಡು ಅದನ್ನು ನೋಡ್ಬೇಕು. ಇವನು ಫ್ರೆಂಡ್ಸ್ ಯಾರು? ಎಜುಕೇಶನ್ ಅಂದ್ರೆ ಕ್ಲಾಸ್ ರೂಮ್ ಅಷ್ಟೇ ಅಲ್ಲ. ಭಾರತೀಯ ಶಿಕ್ಷಣ ಸಂಹಿತೆ ಬುದ್ಧ ಪೂರ್ವ 1000 ವರ್ಷಗಳಷ್ಟು ಹಿಂದೆ, ಬುದ್ಧ ಪೂರ್ವ ಮಹಾಭಾರತದ ಕಾಲಕ್ಕೆ ಒಬ್ಬ ಮನುಷ್ಯನ ಉದ್ಧಾರಕ್ಕೆ ಏನೇನು ಬೇಕೋ ಅದೆಲ್ಲ ಅಜೀರ್ಣವಾಗುವಷ್ಟು ಕಂಡು ಹಿಡಿದು ಬಿಟ್ಟಿದೆ ಈ ದೇಶ. ಯಾವ ಸಭೆಯಿಂದ, ಯಾವ ಪಬ್ಲಿಕ್ ಪ್ಲಾಟ್ಫಾರ್ಮ್ನಿಂದಲೂ ನಾನು ಇದನ್ನು ಡಿಬೇಟ್ ಮಾಡ್ತೇನೆ. ಯಾವ ಪಬ್ಲಿಕ್ ಪ್ಲಾಟ್ಫಾರ್ಮ್ನಿಂದಲೂ ನಾನು ಇದನ್ನು ಡಿಬೇಟ್ ಮಾಡ್ತೇನೆ. ಇತಿಹಾಸ ಗೊತ್ತಿಲ್ಲದ ಅವಿವೇಕಿಗಳು ಏನೇನೋ ಹೇಳ್ತಾ ಕೂತ್ಕೊಳ್ತಾರೆ, ಮೂರ್ಖರು ಏನೇನೋ ಬರೀತಾರೆ, ಅದನ್ನು ಕೆಲವು ಕಡೆ ಎಲ್ಲ ಪಠ್ಯ ಪುಸ್ತಕಗಳನ್ನಾಗಿ ಮಾಡ್ತಾರೆ, ಕಾಂಟ್ರವರ್ಸಿ ಕ್ರಿಯೇಟ್ ಮಾಡ್ತಾರೆ. ವಿವೇಕಾನಂದರು ಹೇಳ್ತಾ ಇದ್ರು, ಐ ಆಮ್ ಪ್ರೌಡ್ ಟು ಕಾಲ್ ಮೈ ಸೆಲ್ಫ್ ಎ ಹಿಂದೂ. I am one of the proudest men ever born on this earth, and I trace my pride to my ancestry. My country had reached the zenith of civilization even while Europe was still living on the branches of trees. ಯುರೋಪ್ ಖಂಡ ಮರಗಳ ಮೇಲೆ ಚಿಂಪಾಂಜಿಗಳಾಗಿದ್ದಾಗ ನನ್ನ ದೇಶ ನಾಗರಿಕತೆಯ ತುದಿಯನ್ನು ಮುಟ್ಟಿತ್ತು. ಇದನ್ನು ಪ್ರೂವ್ ಮಾಡ್ತೇನೆ ಯಾವ ಪ್ಲಾಟ್ಫಾರ್ಮ್ ಇಂದ ಬೇಕಾದರೂ. ಏನು ಹೇಳುತ್ತೆ ಭಾರತೀಯ ಶಿಕ್ಷಣ ಸಂಹಿತೆ? ಆಚಾರ್ಯಾತ್ ಪಾದಂ ಆದತ್ತೆ. ಕ್ಲಾಸ್ ರೂಮ್ ನಲ್ಲಿ ಬರುವ ಶಿಕ್ಷಣ 4 ಆಣೆ ಮಾತ್ರ. ಯಾಕೆ? ಅದು ಇನ್ಫಾರ್ಮೇಶನ್. ಅದು ಬರೀ ಇನ್ಫಾರ್ಮೇಶನ್ ಆಗಬಾರದು. ಜೊತೆಗೇನೆ ಕ್ಲಾಸ್ ರೂಮ್ ನಲ್ಲಿ ಪಾಠ ಮಾಡಿದ ಟೀಚರ್ ಮಕ್ಕಳಿಗೆ ಇನ್ಸ್ಪೈರ್ ಮಾಡಬೇಕು. ಇನ್ಸ್ಪೈರ್ ಮಾಡಿದ ಟೀಚರ್ ಪಾಠ ಮಾಡ್ತಾ ಇದ್ರೆ ಹಸಿ ಕಬ್ಬಿಣದ ಮೇಲೆ ಸುತ್ತಿಗೆಯಿಂದ ಹೊಡೆದಂತೆ ಅಂತ ಜಗತ್ತಿನ ಸುಪ್ರಸಿದ್ಧ ಚಿಂತಕ ಹೊರಾಶ್ ಮ್ಯಾನ್ ಹೇಳ್ತಾನೆ. ಎ ಟೀಚರ್ ಹೂ ಈಸ್ ಟ್ರೈಂಗ್ ಟು ಟೀಚ್ ದ ಪ್ಯೂಪಿಲ್ಸ್ ಇನ್ಸೈಡ್ ದಿ ಕ್ಲಾಸ್ ರೂಮ್ ವಿಥೌಟ್ ಇನ್ಸ್ಪೈರಿಂಗ್ ದೆಮ್ ಈಸ್ ಸಿಂಪ್ಲಿ ಹ್ಯಾಮರಿಂಗ್ ಆನ್ ಕೋಲ್ಡ್ ಐರನ್. ಇನ್ಸ್ಪೈರ್ ಮಾಡಬೇಕು ಕ್ಲಾಸ್ ರೂಮ್ ನಲ್ಲಿ ಟೀಚರ್, ಇನ್ಫಾರ್ಮೇಶನ್ ಕೊಡೋದಲ್ಲ. ಆ ಇನ್ಸ್ಪಿರೇಷನ್ ಇಂದ ಏನಾಗುತ್ತೆ, ಮಕ್ಕಳಲ್ಲಿ ಸಬ್ಜೆಕ್ಟ್ ಅಲ್ಲಿ ವಿಶೇಷವಾದ ಕುತೂಹಲ ಬಂದು ಟೆಕ್ಸ್ಟ್ ಬುಕ್ ಜೊತೆಗೆ 10 ಪುಸ್ತಕ ಓದ್ತಾರೆ ಅವರು. ಯು ಆರ್ ರಾವ್ ಆರ್ಯಭಟವನ್ನು ಆಕಾಶಕ್ಕೆ ಕಳಿಸಿದ ವಿಜ್ಞಾನಿ, ಅವರಿಗೆ ಟೈಮ್ಸ್ ಆಫ್ ಇಂಡಿಯಾ ಇಂಟರ್ವ್ಯೂ ಮಾಡಿದ್ರು. ಹುಡುಗನಿಗೆ ಏರೋಪ್ಲೇನ್ ನೋಡಿ ಇದೇನು ಅಂತ ಕುತೂಹಲ ಉಂಟಾಯಿತು. ಅವನು ಬಹಳ ಇಷ್ಟಪಡ್ತಾ ಇದ್ದಂತ ಒಬ್ರು ಲಕ್ಷ್ಮಣ ಶಾಸ್ತ್ರಿ, ನೋಡು ನನಗೂ ಗೊತ್ತಿಲ್ಲ, ದೊಡ್ಡವನಾದ್ಮೇಲೆ ಇದನ್ನ ತಿಳ್ಕೊ, ನೀನು ಬಹಳ ಬುದ್ಧಿವಂತ ಹುಡುಗ,
ಅದ್ರಲ್ಲಿ ಓಡಾಡಬೇಕು, ದೊಡ್ಡವರೆಲ್ಲ ಅದ್ರಲ್ಲಿ ಓಡಾಡ್ತಾರೆ, ನೀನು ಓಡಾಡಬೇಕು ಅಂತ ಆವತ್ತು ಮೇಷ್ಟ್ರು ಅಲ್ಲದವನು, ಇಲ್ಲೇನೋ ಶಣೈ ಮಾಸ್ಟರ್ ಮೇಷ್ಟ್ರು ಅಲ್ಲದವರು ಕೂಡ ಸ್ಫೂರ್ತಿ ಕೊಡ್ತಾರೆ.